ಎಲ್ಲರಿಗೂ ಶರಣು ಶರಣಾರ್ಥಿ. ಹೆಂಗದ್ರಿಪ್ಪ ಎಲ್ಲರೂ? ನಾವು ಇವತ್ತ ವಿಜಯಪುರದ ಒಂದು ಧಾರ್ಮಿಕ ಸ್ಥಳಕ್ಕೆ ಬಂದಿವಿ. ಅದು ಯಾವುದು ನೋಡೋಣ ಬನ್ನಿ. ಇದು ಕೇವಲ ದೇವಸ್ಥಾನ ಅಲ್ಲ, ಇದು 12ನೇ ಶತಮಾನದ ಶರಣ ಸಂಸ್ಕೃತಿ ಮತ್ತು ಸಾಮಾಜಿಕ ಕ್ರಾಂತಿಯ ಒಂದು ಜೀವಂತ ಕುರುಹು. ನಾವೀಗ ನಿಂತಿರೋದು ವಿಜಯಪುರ ನಗರದ ಲಿಂಗದ ಗುಡಿ. ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ 777 ಲಿಂಗದ ದೇವಸ್ಥಾನದ ಹತ್ತಿರ. ಇದರ ಇತಿಹಾಸ ಏನು, ಕತೆ ಏನು ನೋಡ್ಕೊಂಬರೋಣ ಬನ್ನಿ. ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ನಮ್ಗೆ ಇಲ್ಲಿ ಈ ಗುರುಗಳು ಸಿಗ್ತಾರೆ. ನಾವು ಇವರಿಗೆ ಕೇಳ್ತೀವಿ, ಏನ್ರಿ ಗುರುಗಳ ಇಲ್ಲಿಂದ ಇತಿಹಾಸ ಅಂತ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಜಯಪುರ ಜಿಲ್ಲೆಯು ಶರಣರ ನಾಡು. 1954ರಲ್ಲಿ ಬಂತನಾಳ ಮಹಾಶಿವಯೋಗಿಗಳ ನೇತೃತ್ವದಲ್ಲಿ 770 ಅಮರ ಗಣಾಧೀಶ್ವರರ ಸ್ಮಾರಕ ಮಂಟಪ ಪೂಜಾ ನೆರವೇರಿತು. 770 ಶರಣರಂದ್ರೆ ಅವರು ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಶರಣರು. ಆ ಶರಣರ ಒಂದು ಸ್ಮಾರಕ ಮಂಟಪ ಪೂಜೆಯನ್ನು 1954ರಲ್ಲಿ ಬಂತನಾಳ ಶಿವಗಳು ನೆರವೇರಿಸಿದರು. ಮುಂದೆ ಆ ಸ್ಮಾರಕ ಮಂಟಪ ಪೂಜೆ ಆ ಶರಣರ ಒಬ್ಬೊಬ್ಬ ಶರಣರ ಹೆಸರಿನಲ್ಲಿ ಇಲ್ಲಿ ಜನವರಿ 15/1/61ರಲ್ಲಿ 770 ಅಮರಗಣಾಧೀಶ್ವರ ಲಿಂಗ ಪ್ರತಿಷ್ಠಾಪನೆ ಆಯಿತು. ಇಲ್ಲಿ ಕಟ್ಟೆಯ ಮೇಲೆ 770 ಲಿಂಗಗಳನ್ನು ಸಾಲಾಗಿ ಜೋಡಿಸಿರ್ತಾರೆ. ನೋಡ್ಬೋದು ನೀವು. ಈ ದೇವಾಲಯದ ಮಹಿಮೆನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಾವು 12ನೇ ಶತಮಾನಕ್ಕೆ ಹೋಗ್ಬೇಕು. ಯಾಕಪ್ಪ ಅಂತಂದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಹಾನ್ ಕ್ರಾಂತಿ ಮಾಡ್ತಾರೆ. ಅದುವೇ ಅನುಭವ ಮಂಟಪ. ಆ ಅನುಭವ ಮಂಟಪಕ್ಕೆ ಬಸವಣ್ಣನವ್ರ ಜೊತೆ 770 ಶರಣರು ಅವರ ತತ್ವಗಳನ್ನ ಸಾರಲಿಕ್ಕೆ ಅವ್ರ ಜೊತೆಗಿರ್ತಾರೆ. ಆ 770 ಶರಣರ ನೆನಪಿಗಾಗಿ ಒಬ್ಬೊಬ್ಬ ಶಿವಗಣಾಧೀಶರಿಗೆ ಒಂದೊಂದು ಲಿಂಗವಾಗಿ 770 ಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು 770 ಗಣಾಧೀಶರನ್ನ ನಾವಿಲ್ಲಿ ಲಿಂಗದ ರೂಪದಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹಾಗೆ ಪರಮಾತ್ಮ ಶಿವನ ರೂಪ ಶಿವಲಿಂಗನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ದಯವಿಟ್ಟು ನೀವು ವಿಜಯಪುರದವರಾಗಿದ್ದರೆ ಇಲ್ಲಿಗೆ ಖಂಡಿತವಾಗ್ಲೂ ನೀವು ಭೇಟಿ ಕೊಡಬೇಕು. ಎಷ್ಟು ಶಾಂತವಾಗಿದೆ ಅಂತಂದರೆ ನೀವು ಅದನ್ನ ಊಹೆಗೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟು ನೆಮ್ಮದಿಯಾಗಿ ಈ ಒಂದು ಪುಣ್ಯಕ್ಷೇತ್ರ ಇದೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗತ್ತೆ ಅಂತಂದರೆ
ಅದು ಹೇಳ್ಕೊಳಕ್ಕೆ ಆಗಲ್ಲ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಒಟ್ಟಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗ್ದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶರಣಾರ್ಥಿ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ